ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆರ್ಸಿಬಿ ತಂಡಕ್ಕೆ 6ನೇ ಸೋಲು ಮತ್ತು ಹೈದರಾಬಾದ್ ತಂಡಕ್ಕೆ ಭರ್ಜರಿ ಜಯ. ಇನ್ನು ಕಾರ್ತಿಕ್ ಏಕಾಂಗಿ ಹೋರಾಟ ವ್ಯರ್ಥ. ಹೌದು ಸ್ನೇಹಿತರೆ, IPL 2024ರ 30ನೇ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟ್ಸ್ಮನ್ಗಳು RCB ಬೌಲರ್ಗಳನ್ನು ಬೆವರಿಳಿಸುವ ಮೂಲಕ IPL ಇತಿಹಾಸದಲ್ಲಿ ಗರಿಷ್ಠ ಸ್ಕೋರ್ ನಿರ್ಮಿಸಿದರು. ಇನ್ನು ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 287 ರನ್ ಗಳಿಸಿ RCBಗೆ ಗೆಲುವಿಗೆ 288 ರನ್ಗಳ ಸವಾಲನ್ನು ನೀಡಿತು. ಇನ್ನು ಹೈದರಾಬಾದ್ ನೀಡಿದ ಈ ಬೃಹತ್ ಟಾರ್ಗೆಟ್ ಅನ್ನು ಬೆನ್ನತ್ತಿದ RCB ತಂಡ ಸಹ ಉತ್ತಮ ಬ್ಯಾಟಿಂಗ್ ಮಾಡಿತು. ಆರಂಭಿಕರಾಗಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಹಾಗೂ ನಾಯಕ ಫ್ಯಾಫ್ ಡು ಪ್ಲೆಸಿಸ್ ಅವರು ಭರ್ಜರಿ ಬ್ಯಾಟಿಂಗ್ ಮಾಡಿದರು. ಇನ್ನು ಈ ವೇಳೆ ವಿರಾಟ್ ಕೊಹ್ಲಿ 20 ಎಸೆತದಲ್ಲಿ 42 ರನ್ ಮತ್ತು ಫ್ಯಾಫ್ ಡು ಪ್ಲೆಸಿಸ್ ಅವರು 28 ಎಸೆತದಲ್ಲಿ 62 ರನ್ ಸಿಡಿಸುವ ಮೂಲಕ ಉತ್ತಮ ಆರಂಭ ನೀಡಿದರು. ಆದರೆ ಬಳಿಕ ಬಂದಂಥ ವಿಲ್ ಜಾಕ್ಸ್ ಅವರು ಅದೃಷ್ಟವಶಾತ್ ರನ್ಔಟ್ ಆದರು. ಅವರು 7 ರನ್ ಗಳಿಸಿದರೆ ಮತ್ತು ರಜತ್ ಪಾಟಿದಾರ್ ಅವರು 9 ರನ್ ಗಳಿಸಿದರು. ಇನ್ನು ಸೌರವ್ ಅವರು ಶೂನ್ಯಕ್ಕೆ ಔಟ್ ಆದರೆ ಲೋಮ್ರರ್ ಅವರು 19 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ಆದರೆ ದಿನೇಶ್ ಕಾರ್ತಿಕ್ ಮಾತ್ರ ಏಕಾಂಗಿಯಾಗಿ ಹೋರಾಟ ಮಾಡಿದರು. ಹೌದು ಸ್ನೇಹಿತರೆ, ಸತತ 2 ಬ್ಯಾಕ್ ಟು ಬ್ಯಾಕ್ ಅರ್ಧಶತಕ ಸಿಡಿಸಿ ಮಿಂಚಿದ ಕಾರ್ತಿಕ್ ಅವರಿಗೆ ಇಂದು ಯಾರೊಬ್ಬರು ಉತ್ತಮ ಸಾಥ್ ನೀಡಲಿಲ್ಲ. ಇನ್ನು ದಿನೇಶ್ ಕಾರ್ತಿಕ್ ಅವರು ಪಂದ್ಯದ ಗತಿಯನ್ನೇ ಬದಲಾಯಿಸುವ ಸಾಧ್ಯತೆ ಹೆಚ್ಚಿತ್ತು ಮತ್ತು ಕಾರ್ತಿಕ್ 34 ಎಸೆತಗಳಲ್ಲಿ 7 ಸಿಕ್ಸ್ ಮತ್ತು 5 ಬೌಂಡರಿ ಸಹಿತ 83 ರನ್ ಗಳಿಸಿದರು. ಇನ್ನು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ IPL ಮತ್ತು ಕ್ರಿಕೆಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.